ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಿಸಿದಂತೆ ಎಲ್ಲ ತಾಲೂಕುಗಳಲ್ಲಿ ಪ್ರತಿಯೊಂದು ಹಳ್ಳಿ ಹಾಗೂ ನಗರಗಳಲ್ಲಿ ಸಾರ್ವಜನಿಕರಿಗೆ ಆರೋಗ್ಯ ಶಿಬಿರಗಳು ಸುಮಾರು 12 ವರ್ಷಗಳಿಂದ ಸತತವಾಗಿ ನಡೆಯುತ್ತಿವೆ. ಈಗಾಗಲೇ ಚಿಕ್ಕಬಳ್ಳಾಪುರ ಹಾಗೂ ಗುಡಿಬಂಡೆ ತಾಲೂಕಿನಲ್ಲಿ ಮುಕ್ತಾಯಗೊಳಿಸಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸುಮಾರು 2-3 ವರ್ಷಗಳ ಹಿಂದೆ ಆರಂಭಗೊಂಡಿದೆ. ನಿಮಗೆ ತಿಳಿದಿದೆಯೇ? ಪ್ರತಿ 7 ನಿಮಿಷಕ್ಕೆ ಒಂದು ಭಾರತದಲ್ಲಿ ಸರ್ವೈಕಲ್ ಕ್ಯಾನ್ಸರ್ ರೋಗಕ್ಕೆ ಬಲಿಯಾಗುತ್ತಿದ್ದಾರೆ. ಇದನ್ನು ತಡೆಗಟ್ಟಲು ಪ್ರತಿಯೊಬ್ಬರೂ ಸಹಕರಿಸಬೇಕು. ಹಳ್ಳಿಗಳಲ್ಲಿ ಹಾಗೂ ನಗರದಲ್ಲಿ ಕ್ಯಾನ್ಸರ್ ಬಂದಂತಹ ವ್ಯಕ್ತಿಯ ಕುಟುಂಬ ಮಾತ್ರ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಅನುಭವಿಸುತ್ತಾನೆ. ಉತ್ತಮ ಆಹಾರ ಸೇವನೆಯಿಂದ ನಮ್ಮ ಆರೋಗ್ಯದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಮನುಷ್ಯನು ಪ್ರತಿದಿನ ಡಯಟ್, ವ್ಯಾಯಾಮ ಇದರ ಜೊತೆ ಸರಿಯಾದ ಔಷಧಿ ಮುಖ್ಯವಾಗಿರುತ್ತದೆ. ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ನಾವು ಎಚ್ಚರ ವಹಿಸಬೇಕು. ತಂಬಾಕು ಸೇವನೆಯಿಂದ 60% ಜನರಿಗೆ ಕ್ಯಾನ್ಸರ್ ಬರುತ್ತಿದೆ. ಕೆಲವು ಅಸಾಂಕ್ರಾಮಿಕ ರೋಗದ ಮಾತ್ರವಲ್ಲದೆ ಎಲ್ಲ ರೀತಿಯ ಸಾಂಕ್ರಾಮಿಕ ರೋಗಗಳು ಕೂಡ ತಡೆಗಟ್ಟುವುದು ನಮ್ಮ ಗುರಿಯಾಗಿದೆ. ನನಗೆ ಯಾವುದೇ ಕಾಯಿಲೆ ಇಲ್ಲ, ನನಗೆ ಪರೀಕ್ಷೆ ಬೇಡ ಎಂದು ಉದಾಸೀನ ಮಾಡಬೇಡಿ. ಪ್ರತಿಯೊಬ್ಬರೂ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಸೂಕ್ತವಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಪಡೆದುಕೊಳ್ಳಿ ಎಂದು ಮಹಿತಾ ಟ್ರಸ್ಟ್ ವತಿಯಿಂದ ಶಿಡ್ಲಘಟ್ಟ ತಾಲೂಕಿನ ಚೀಮನಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಹಿತಾ ಟ್ರಸ್ಟ್ ಸೆಕ್ರೆಟರಿ ಸ್ವರೂಪ, ಕವಿತಾ, ಆಶಾ ಕಾರ್ಯಕರ್ತೆಯರು ಹಾಗೂ ಊರಿನ ಗ್ರಾಮಸ್ಥರು ಭಾಗಿಯಾಗಿದ್ದರು. ನಾವು ಹೆಂಗೆ ಮಾಡ್ತೀವಿ ಅಂದರೆ ಇವಾಗಲೇ 2 ತಾಲೂಕೆ ಕವರ್ ಮಾಡಿದ್ವಿ. ಚಿಕ್ಕಬಳ್ಳಾಪುರ, ಗುಡಿಬಂಡೆ, ಇನ್ನೊಂದು ನಡೀತಾ ಇದೆ. 500 ವಿಲೇಜಸ್ಸು ಮಾಡಿ ಆಲ್ಮೋಸ್ಟ್ 30,000 ಲೇಡೀಸ್ನ ಸ್ಕ್ರೀನ್ ಮಾಡಿದ್ವಿ. ಇದು ಏನಕ್ಕೆ ಸ್ಪೆಸಿಫಿಕಲಿ ಈ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ, ಹೆಣ್ಮಕ್ಳಿಗೆ ಬರೋ ಕ್ಯಾನ್ಸರ್ಗಳಲ್ಲಿ ಇದೊಂದೇ 100% ಬರ್ದಂಗೆ ತಡೆಗಟ್ಟಬಹುದು. ಇದು ಬೇರೆ ಕ್ಯಾನ್ಸರ್ಗಳೆಲ್ಲ ಬೇರೆ ಬೇರೆ ಕಾರಣಗಳಿಂದ ಬರ್ತವೆ ಆ್ಯಂಡ್ ಅದು ಬಂದ ಮೇಲೆ ಗೊತ್ತಾಗುತ್ತೆ, ಆಮೇಲೆ ಅದರ ಟ್ರೀಟ್ಮೆಂಟು ಅದು ಇರುತ್ತೆ. ಬಟ್ ಈ ಒಂದು ಕ್ಯಾನ್ಸರು 100% ಬರ್ದಂಗೆ ನೋಡ್ಕೋಬೋದು, ನಮ್ಮ ಕೈಯಲ್ಲಿದೆ. ಸೊ ಅಟ್ಲೀಸ್ಟ್ ಇದರಲ್ಲಿ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ, ಇವಾಗ ನಾವು ವಿಲೇಜ್ಗಳೆಲ್ಲ ನೋಡ್ತಾ ಇದ್ದೀವಿ, ಹೆಣ್ಮಕ್ಳು ಮನೇಲಿ ಇಲ್ಲಿದ್ರೆ ಎಷ್ಟು ಕಷ್ಟ ಅಂತ. ಅದು ಒಬ್ಬರಿಗೆ ಬಂದಿದ್ದ ಕಾಯಿಲೆ ಅಲ್ಲ, ಫ್ಯಾಮಿಲಿ ಫುಲ್ಲು ಸಫರ್ ಆಗ್ತಾರೆ. ಅದಕ್ಕೋಸ್ಕರ ಪ್ಲಸ್ ಇನ್ನೊಂದು ಸ್ಪೆಸಿಫಿಕ್ ಥಿಂಗ್ ಇದ್ರ ಬಗ್ಗೆ ಏನಂದರೆ, ಇದು ಬಂದಾಗ ಸೂಚನೆಗಳು ಏನಿರಲ್ಲ ಹೆಣ್ಮಕ್ಳಿಗೆ. ಸೊ ಏನು ಅನ್ಕೊತಾರೆ ಅವರು, ನಾವು ಚೆನ್ನಾಗಿದ್ದೀವಿ, ನಾವು ಏನಕ್ಕೆ ಇವಾಗ ಟೆಸ್ಟಿಂಗ್ ಹೋಗಬೇಕು ಅಂತ. ಮೈಗೆ ಬಂದ ಮೇಲೆ ಇದು ಒಂದು 10 ವರ್ಷ ವೈರಸ್ಸು ಮೈ ಒಳಗೆ ಇದ್ದರೂ ಅದರ ಸೂಚನೆಗಳು ಇಲ್ದಂಗೆ ಇರುವಾಗ ಏನಾಗುತ್ತೆ, ಲಾಸ್ಟ್ ಸ್ಟೇಜಿಗೆ ಬರೋ ತನಕ ಇವ್ರಿಗೆ ಗೊತ್ತಾಗಲ್ಲ. ಲಾಸ್ಟ್ ಸ್ಟೇಜಿಗೆ ಬಂದ ಮೇಲೆ ನಮಗೆ ಗೊತ್ತಿವಾಗ ಕ್ಯಾನ್ಸರ್ ಅಂದರೆ ಎಷ್ಟು ಕಷ್ಟ, ಖರ್ಚು, ಆಮೇಲೆ ಅದು ಪಾಸಿಟಿವ್ ರಿಸಲ್ಟ್ ಇರುತ್ತೋ ಇರುತ್ತೋ, ಉಳಿತಾರೋ ಇಲ್ವೋ, ಕೀಮೊಥೆರಪಿಗಳು ಎಷ್ಟು ಕಷ್ಟ, ಆ ಸ್ಟೇಜ್ ತನಕ ಹೋಗಬಾರದು ಅಂತ ನಾವು ಎಲ್ಲರಿಗೂ ಹೆಣ್ಮಕ್ಳಿಗೆ ಏನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಅಂದರೆ, ನಿಮ್ಮ ಇಂಟ್ರೆಸ್ಟ್ ನಿಮಗಿರಬೇಕು. ಹಳ್ಳಿಗಳಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಮನೆಗಳಲ್ಲಿ ನೋಡ್ತಿದ್ದೀರಾ, ಮಕ್ಕಳು ನೋಡ್ತಾ ಇದ್ದೀರಾ, ಹಸ್ಬೆಂಡ್ಗಳು ನೋಡ್ತಾ ಇದ್ದೀರಾ, ಭಾಳ